ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ, ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ. ಇಂದು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ರಾಷ್ಟ್ರೀಯ ರೈತ ಮುಖಂಡರಾದಂಥ ಜಗದೀಶ್ ಸಿಂಗ್ ತಲೇವಾಲಾ ಮತ್ತು ಮುಖಂಡರನ್ನು ವಿನಾಕಾರಣ ಚಳುವಳಿಯನ್ನು ಹತ್ತಿಕ್ಕಲಿಕ್ಕೆ ವಾಮಮಾರ್ಗಗಳನ್ನು ಬಳಸಿ ಕೇಂದ್ರ ಸರ್ಕಾರ ಅವರ ಟಿಕೆಟ್ ಪ್ರಯಾಣವನ್ನು ರದ್ದುಗೊಳಿಸಿದ್ದಾರೆ. ಇದು ಖಂಡನೀಯ. ನಾಳೆ ನಡೀತಕ್ಕಂಥ ರಾಷ್ಟ್ರೀಯ ರೈತ ಸಮಾವೇಶ ತಮಿಳುನಾಡಿನಲ್ಲಿ ತಿರುಚಿಗೆ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಂಥ ರಾಷ್ಟ್ರೀಯ ಮುಖಂಡರನ್ನು ಈ ಒಂದು ದಕ್ಷಿಣ ಭಾರತದಲ್ಲಿ ರೈತ ಸಂಘಟನೆ ಪ್ರಬಲವಾದರೆ ನಮಗೆ ಕಷ್ಟ ಆಗ್ತದೆ ಎನ್ನುವಂಥ ಭಾವನೆ ಇಟ್ಕೊಂಡು ಕೇಂದ್ರ ಸರ್ಕಾರ ಪದೇ ಪದೇ ರೈತ ಚಳುವಳಿಯನ್ನು ದಿಕ್ಕುವಂಥ ವಾಮ ಮಾರ್ಗವನ್ನು ಬಳಸ್ತಾ ಇದೆ. ಈ ಒಂದು ಘಟನೆಯನ್ನು ಖಂಡಿಸಿ ತಕ್ಷಣವೇ ಅವರಿಗೆ ತಿರುಚಿಗೆ ಬರಲಿಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಅವಕಾಶವನ್ನು ಕಲ್ಪಿಸಬೇಕು. ಇಲ್ಲಾಂದರೆ ನಾವು ದೇಶಾದ್ಯಂತ ರೈತರಿಗೆ ಕರೆಯನ್ನು ಕೊಡ್ತೀವಿ, ಸರ್ಕಾರದ ನೀತಿಯನ್ನು ಖಂಡಿಸ್ತೀವಿ. ರೈತರು ಬೀದಿಗಿಡಿದರೆ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಇದು ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕಾದಂಥ ಕೇಂದ್ರ ಸರ್ಕಾರ ರೈತರ ಹಕ್ಕುಗಳನ್ನು ದಮನ ಮಾಡುವಂಥ ನೀತಿಯನ್ನು ಅನುಸರಿಸ್ತಾ ಇದೆ. ಇದು ಖಂಡನೀಯ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ದಕ್ಷಿಣ ಭಾರತ ರಾಜ್ಯಗಳ ಸಂಚಾಲಕನಾಗಿ, ಸಂಯುಕ್ತ ಕಿಸಾನ್ ಮೋರ್ಚಾ ಸಂಚಾಲಕನಾಗಿ ಖಂಡನೆಯನ್ನು ಮಾಡ್ತಾ ತಕ್ಷಣವೇ ಕೇಂದ್ರ ಸರ್ಕಾರ, ಹೋಮ್ ಮಿನಿಸ್ಟರ್ ಇರ್ಬೋದು, ಸಂಬಂಧಪಟ್ಟ ಸಚಿವರು ಇದ್ರ ಬಗ್ಗೆ ವಿಶೇಷ ಗಮನವನ್ನು ಹರಿಸಿ ನಮ್ಮ ಮುಖಂಡರನ್ನು ತಮಿಳುನಾಡಿಗೆ ಕಳಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಏತಕ್ಕಾಗಿ ಹೋರಾಟ.